ಸರ್, ಕಾಟೇರ ಸಿನಿಮಾ ರಿಲೀಸ್ ಆಗ್ತೈತೆ, ಹೇಗಿದೆ ಸೆಲೆಬ್ರೇಷನ್? ಪ್ರಸನ್ನ ಥಿಯೇಟ್ರಲ್ಲಿ ಏನೆಲ್ಲ ಇರುತ್ತೆ ಸರ್? ಪ್ರಸನ್ನ ಥಿಯೇಟ್ರಲ್ಲಿ ಏನಿರುತ್ತೆ ಅಂದರೆ, ಪ್ರಸನ್ನ ಥಿಯೇಟ್ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದಣ್ಣ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಫಸ್ಟು ಮಾಮೂಲಿ ಕಟೌಟ್ ಗಾರ, ಬೆಳಿಗ್ಗೆ 9 ಗಂಟೆ ಶೋಗೆ 2000 ಜನಕ್ಕೆ ಬಿರಿಯಾನಿ, ಮಾಮೂಲಿ ಪಟಾಕಿ, ಕೇಕು ಅವೆಲ್ಲ ಇದ್ದೇ ಇರ್ತದೆ. ಬಾಸ್ ಪಿಕ್ಚರ್ ಅಂದರೆ ಅವೆಲ್ಲ ಇದ್ದೇ ಇರ್ತದೆ. ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿ? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಎಷ್ಟು ಕೋಳಿ ಕುಯ್ತಾ ಇದ್ದೀರಾ? 2000 ಜನ ಅಂದರೆ ನೀವೇ ಲೆಕ್ಕ ಹಾಕೊಂಬಿಡಿ. ನಾವು ಅಷ್ಟು ಜನಕ್ಕೆ ಅಂತ ಹೇಳಿದ್ದೀವಿ. ಇನ್ನು ಏನೇನಿರುತ್ತೆ ಸ್ಪೆಷಲ್ ಆಗಿ? ಮಾಮೂಲಿ ಸ್ಪೆಷಲ್ಲ ಪಟಾಕಿ ಹೊಡಿತಾರೆ, ಮಾಮೂಲಿ ಕೇಕ್ ಕಟ್ ಮಾಡ್ತಾರೆ, ಸ್ವೀಟು ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಸೆಲೆಬ್ರೇಷನ್ ಕಾರಣ ರಾಬರ್ಟ್ಗಿಂತ ಕಾಟೇರ ತುಂಬ ಚೆನ್ನಾಗಿದೆ ಅಂತ ನೋಡಿದವರೆಲ್ಲ ಚೆನ್ನಾಗಿ ಹೇಳ್ತಿದ್ದಾರೆ. ಸೊ ಯಾವ ಥರ ಈ ಸಾರಿ ರೆಕಾರ್ಡು ಬ್ರೇಕ್ ಮಾಡುತ್ತೆ? ಯಾಕಂದರೆ ಈ ಬಾಸ್ ಆ ಥರ ಮಾಡಿದ್ದಾರೆ. ಇದಕ್ಕೋಸ್ಕರ ಆ ಅಭಿಮಾನ ನಾವು ಇಟ್ಕೊಂಡಿದ್ವಿ. ಆಗುತ್ತೆ ಅನ್ಕೊಂಡು ಹಾಗೆ ಆಗುತ್ತೆ. ರಗಡಾಗಿದೆ ಒಟ್ಟಿನಲ್ಲಿ. ಸರಿ, ಇಂಡಸ್ಟ್ರಿ ಹಿಟ್ ಆಗುತ್ತೆ ಅಂತ ತುಂಬ ಜನ ಮಾತಾಡ್ತಾ ಇದ್ದಾರೆ ಆಲ್ರೆಡಿ. ಈಗ ಆಲ್ರೆಡಿ ಸಿನಿಮಾ ನೋಡಿರೋರು, ಸಿನಿಮಾ ತಂಡದವರು ಕೂಡ. ಸೊ ಅದೆಲ್ಲ ಕೇಳಿದಾಗ ನೋಡಿದಾಗ ಏನು ಅನಿಸುತ್ತೆ ಸರ್? ಚೆನ್ನಾಗಿದೆ ಅಲ್ಲ, ಇವ್ರ ಪಿಕ್ಚರ್ ಬಂದ ತಕ್ಷಣ ಇಟ್ಟಾಗುತ್ತೆ ಅನ್ನೋ ಮಾತಾಡ. ಇಟ್ಟಂದ್ಮೇಲೆ ಒಂದ್ಸಲ ಇಟ್ಟೆ ಪಿಕ್ಚರ್ ಅದು. ಯಾವತ್ತು ನಾವು ಯಾವ್ರಿಗೂ ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅದೆಲ್ಲ ಆಗ್ತಾರೆ. ಒಂದ್ಸಲಿ ಪಿಕ್ಚರ್ ಎಷ್ಟು ಇಟ್ಟಾಯ್ತಾ ಮುಗೀತ. ಅದು ಇಟ್ಟನ ಬಾಸ್ ಹೆಸರಲ್ಲೇ ಇಟ್ಟದು. ಯಾಕಂದರೆ ಏನೇ ಮಾಡಲಿ ಎತ್ತೇ ಮಾಡಲಿ ಪಿಕ್ಚರ್ ಮಾತ್ರ 100% ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಹೆಂಗೆ ಹೋದ್ರು ಪಿಕ್ಚರ್ 100 ಡೇಸ್ ಅಂತ ಪಕ್ಕ ಇದ್ದಿರುತ್ತೆ. ಕರ್ನಾಟಕದಲ್ಲಿ ಯಾವ ಸ್ಟಾರ್ಗೆ ಇಲ್ದಿರೋ ಅಷ್ಟು ಕ್ರೇಜು ದರ್ಶನ್ ಸರ್ಗೆ ಯಾಕೆ ಇದೆ ನಿಮ್ಮ ಪ್ರಕಾರ? ಅವ್ರ ಗುಣ ಏನಕ್ಕೆ ಅಂತಂದ್ರೆ, ಡಿ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡ್ತಾರೆ ಮಂಜುನಾಥಪ್ಪಂದು. ಥಿಯೇಟರ್ ಬತ್ತವ್ರೆ ನಮ್ಮ ಡಿ ಬಾಸು. ಆ ಒಂದು ಕ್ರೇಜು, ಆ ದರ್ಶನಕ್ಕೋಸ್ಕರ ಈ ಕ್ರೇಜು ಅಷ್ಟೇ. ಅಂದ್ರೆ ಧರ್ಮ ಇದೆ ಅವ್ರ ಹತ್ರ. ದಾನ ಧರ್ಮಕ್ಕಿಂತ ಮನ್ಸತ್ವ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಎದೆ ಮೇಲೆ ಹಾಕಿಟ್ಟಿರೋದು ನಾವು. ಸರಿನಾ? ಅದು ಬೇರೆ ಏನೇನು ಹಾಕತ್ತಾರ, ನಾವು ಡಿ ದೇವ್ರೆ ಅಂತ ಹಾಕೊಂಡ್ಬಿಟ್ಟಿದ್ದೀವಿ. ಇನ್ನೇನು ಕೆಲವೇ ಅಂದರೆ ನಮ್ಮ 3 ಅವರ್ಸಲ್ಲಿ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಕೂಡ. ಫ್ಯಾನ್ಸ್ ಶೋ ಕೂಡ ಇಟ್ಟಿದ್ದಾರೆ. ಹೌದು. ಸೊ ಹೇಗೆ ಫ್ಯಾನ್ಸ್ ಎಲ್ಲ ಎಷ್ಟು ಜೋಶ್ ಇರುತ್ತೆ ನೋಡಿ, ನೀವು ಬಂದು ನೋಡಿ 12 ಗಂಟೆ ನಿಮಗೆ ಗೊತ್ತಾಗುತ್ತೆ. ಇನ್ನು 3 ದಿವಸಕ್ಕೆ ಹೊಸ ವರ್ಷ. ಆ ಹೊಸ ವರ್ಷ ಅಲ್ಲ, ಇವತ್ತು ನಮಗೆ ಹೊಸ ವರ್ಷ. ಬಾಸ್ ಪಿಕ್ಚರ್ ಯಾವತ್ತು ರಿಲೀಸ್ ಆಗುತ್ತೋ ಅವತ್ತು ನಮಗೆ ಹೊಸ ವರ್ಷ. ವರ್ಷಕ್ಕೆ ಒಂದೇ ಪಿಕ್ಚರ್ ರಿಲೀಸ್ ಮಾಡಲಿ, ನಮ್ಗೆ ಹೊಸ ವರ್ಷ 1ನೇ ತಾರೀಕು ಜನವರಿ 1 ಬಾಸ್ ಪಿಕ್ಚರ್ ರಿಲೀಸ್ ಆಗಿದ್ದ ದಿವಸ ನಮಗೆ ಹೊಸ ವರ್ಷ. ಈಗ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಅಲ್ಲೇ ಫ್ಯಾನ್ಸ್ ಶೋ ಮಾತ್ರನೇ ಮಿನಿಮಮ್ 1 ಲಕ್ಷ ಟಿಕೆಟ್ ಸೇಲ್ ಆಗಿದೆ. ಆಲ್ರೆಡಿ ಈಗ 3 crores ಕಲೆಕ್ಷನ್ ಕೂಡ ಇದೆ. ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಕೂಡ. ಸೊ ಇದೆಲ್ಲ ನೋಡಿದಾಗ ಒಬ್ಬ ಸ್ಟಾರ್ ಅಭಿಮಾನಿ ಅಂದರೆ ಡಿ ಬಾಸ್ ಅಭಿಮಾನಿಯಾಗಿ ಎಷ್ಟು ಸಾರ್ಥಕ ಅನ್ಸುತ್ತೆ. ಫಸ್ಟೇ ಕೊಟ್ಬಿಟ್ಟಿದ್ದೇವೆ ನಾವು ಅವ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ. ಇನ್ನೇನು ಕೊಡೋಣ ಅವ್ರಿಗೆ? ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದಮೇಲೆ ರಿಸರ್ವ್ ಬ್ಯಾಂಕ್ ಅವರು. ಯಾರೇ ಪ್ರೊಡ್ಯೂಸರ್ ಆದ್ರೂ ರಿಸರ್ವ್ ಬ್ಯಾಂಕ್ ಇವರು. RBI ಪ್ರಿಂಟ್ ಆಗೋದಲ್ಲ, ಇವ್ರಿಗೆ ರಿಸರ್ವ್ ಬ್ಯಾಂಕು. ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ಒಂದ್ಸಲಿ ಕೊಟ್ಟಮೇಲೆ ಮುಗೀತು. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೀರೋಯಿನ್ ಕೂಡ ಆಗಿದ್ದಾರೆ ಮಾಲಾಶ್ರೀ ಮಗಳವರು. ಸೊ ಅವ್ರ ಬಗ್ಗೆ ಏನಾದರೂ ಹೇಳೋದು? ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ? ಚೆನ್ನಾಗಿ ಮಾಡಿರ್ತಾರೆ. ಯಾಕೆಂದರೆ ಮಾಲಾಶ್ರೀ ಮೇಡಮ್ ಮಗಳಲ್ವಾ, ಚೆನ್ನಾಗಿ ಮಾಡಿರ್ತಾರೆ. ನಿಮಗೆ ಟ್ರೈಲರ್ ನೋಡಿದಾಗ ಮಚ್ಚಿರ್ತಿರ್ತಾರಲ್ಲ, ಅವಾಗ ನೋಡಿದಾಗ ಏನು ಅನಿಸ್ತು? ಚೆನ್ನಾಗಿ ಧೈರ್ಯವಾಗಿ ಮಾಡಿದ್ದಾರೆ ಅನ್ನಿಸ್ತು. ಅಂತ ನಮ್ಮ ಬಾಸ್ ಜೊತೆ ಅಷ್ಟು ರಗಡಾಗಿ ಮಾಡೋದ್ರಿಂದ ಧೈರ್ಯವಾಗಿ ಮಾಡಿದ್ದು ಹುಡುಗಿ, ಪರವಾಗಿಲ್ಲ. ಸೊ ಆ ಶಾರ್ಟ್ ನೋಡಿದ ತಕ್ಷಣ ಫಸ್ಟ್ ಹಂಗೆ ಅನಿಸ್ತು. ಇನ್ನು ಯಾರು ಮಾತಾಡ್ತಾರೆ? ಸಿದ್ದಣ್ಣ ಮಾತಾಡ್ತಾರೆ. ತರುಣ್ ಅವರು ಮೊದಲು ಕಥೆ ಬರೀಬೇಕಾದ್ರೆ ಸಕ್ಸಸ್ ಆಗಿದ್ದಾರೆ. ಎರಡನೇದು ಕಾಟೇರ ಅಂತ ಟೈಟ್ಲ್ ಕೊಟ್ಟಾಗ ಸಕ್ಸಸ್ ಆಗಿದ್ದಾರೆ. ಮೂರನೇದು ಆ ಸಿನಿಮಾಗೆ ತಕ್ಕಂತ ಕಲಾವಿದರನ್ನ ಹುಡುಕಿದಾರಲ್ಲ, ಆಗ್ಲೇ ಸಕ್ಸಸ್ ಆಗಿದ್ದಾರೆ. ಇನ್ನು ಬಿಡುಗಡೆ 29 ಇನ್ನು ಸಕ್ಸಸ್ ಅಲ್ಲೇ ಸಕ್ಸಸ್ ಕಂಡಿದ್ದಾರೆ ನಮ್ಮ ತರುಣ್ ಅವರು. ಅದ್ರ ಜೊತೆಗೆ ನಮ್ಮ ದ ಬಾಸ್ ದರ್ಶನ್ ಅವರು ಇರ್ಬೇಕಾದ್ರೆ ಸಕ್ಸಸ್ ಬಗ್ಗೆ ಮಾತಾಡಕ್ಕಾಗಲ್ಲ. ಕಲೆಕ್ಷನ್ ಎಲ್ಲ ಧೂಳಿಪಟ. ಈ ವರ್ಷದ ಕಡೆ ಸಿನಿಮಾ, ವರ್ಷದ ಮೊದಲಿನಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ದಾಖಲೆಗಳನ್ನು ಉಳಿಸ್ ಮಾಡುವಂತ ಸಿನಿಮಾ ಕಾಟೇರ ಸಿನಿಮಾ. ಇದೇ 29 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡ್ತೀರಾ. ದಾಖಲೆಗೆ ಇನ್ನೊಂದು ಹೆಸರೇ ಡಿ ದೇವರು, ಡಿ ಬಾಸ್ ಅಂತ ಹೇಳಿ ಇಟ್ಬಿಟ್ಟಿದ್ದೀವಿ. ಯಾವತ್ತೂ ಯಾರ ಕೈಯಿಂದ ಅಳ್ಸೋಕ್ಕಾಗಲ್ಲ. ಯಾರೇ ಬಂದ್ರೂ ಇವ್ರ ರೆಕಾರ್ಡ್ಸ್ನ ಮುರಿಯೋಕ್ಕಾಗಲ್ಲ. ಥ್ಯಾಂಕ್ ಯು ಸೊ ಮಚ್.